ಸೊ ಇದರಿಂದಾಗಿ ಈ ಕ್ರೋಮೋಸೋಮ್ ಅಬ್ನಾರ್ಮಾಲಿಟಿ ಆಗೋದ್ರಿಂದ ಇವರಿಗೆ ಬೆಳವಣಿಗೆಯಲ್ಲಿ ಮೆದುಳಿನ ಬೆಳವಣಿಗೆಯಲ್ಲಿ ತೊಂದರೆ ಆಗ್ತದೆ. ಮತ್ತೆ ಈ ಮಕ್ಕಳಿಗೆ ಮೇನ್ ಬೇಕಿದ್ದದ್ದು ಅಂತ ಹೇಳಿದ್ರೆ ಇದನ್ನು ಅರ್ಥ ಮಾಡ್ಕೊಳ್ಳಿ, ಸಮಾಜ ಮತ್ತೆ ಪೇರೆಂಟ್ಸ್ ಈ ಮಕ್ಕಳನ್ನು ಅರ್ಥ ಮಾಡ್ಕೊಳ್ಬೇಕು. ಇವರನ್ನ ನಾವು ನೀಡುವ ಒಂದು ತರಬೇತಿಯ ಮುಖಾಂತರ ಅವರನ್ನು ಆಕ್ಟಿವ್ ಮಾಡಬೇಕು. ಮಾರ್ಚ್ 21 ವಿಶ್ವ ಡೌನ್ ಸಿಂಡ್ರೋಮ್ ದಿನವಾಗಿ ಆಚರಿಸಲಾಗುತ್ತದೆ. ಈ ದಿನದ ಪ್ರಮುಖ ಉದ್ದೇಶ ಡೌನ್ ಸಿಂಡ್ರೋಮ್ ಇರುವವರ ಸ್ವೀಕಾರ, ಪ್ರೋತ್ಸಾಹ ಹಾಗೂ ಸಮಾನ ಅವಕಾಶಗಳನ್ನು ಹೆಚ್ಚಿಸುವುದು. ಹಾಗಾದ್ರೆ ಏನಿದು ಡೌನ್ ಸಿಂಡ್ರೋಮ್? ಈ ವಿಡಿಯೋ ನೋಡಿ. ಡೌನ್ ಸಿಂಡ್ರೋಮ್ ಅಂತ ನೀವು ಬುದ್ಧಿಮಾಂದ್ಯತೆ ಅಂತ ಕೇಳಿರ್ಬೋದು. ಇದಕ್ಕೆ ಹೆಚ್ಚಾಗಿ ಬುದ್ಧಿಮಾಂದ್ಯತೆ ಅಂತ ಹೇಳ್ತಾರೆ. ಬುದ್ಧಿಮಾಂದ್ಯತೆ ಬೇರೆ ಬೇರೆ ಥರದ ಬುದ್ಧಿಮಾಂದ್ಯತೆಗಳು ಇರ್ತವೆ. ಅದರಲ್ಲಿ ಮುಖ್ಯವಾಗಿ ಒಂದು ಡೌನ್ಸ್ ಸಿಂಡ್ರೋಮ್ ಅಂತ. ಇದು ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ. ನಮ್ಮಲ್ಲಿ ಒಂದು ಕ್ರೋಮೋಸೋಮ್ ಇರುತ್ತೆ. ಇದರಲ್ಲಿ 3 ಕ್ರೋಮೋಸೋಮ್ ಅವರಲ್ಲಿ ಸೇರಿ ಈ ಥರ ಆಗುತ್ತೆ. ಟ್ರೈಸೋಮಿ 21 ಅಂತ ಹೇಳ್ತಾರೆ. ಅವರು ಅದೇ ಹೆಚ್ಚಾಗಿ 2 ಕ್ರೋಮೋಸೋಮ್ ಇರ್ತದೆ, ಎಕ್ಸ್ ಮತ್ತು ವೈ. ಸೊ ಇವರಿಗೆ ಅದೊಂದು 3 ಕ್ರೋಮೋಸೋಮ್ ಬರುತ್ತದೆ. ಕ್ರೋಮೋಸೋಮ್ 21 ಅಂತ ಅದರಲ್ಲಿ ಎಕ್ಸ್ಟ್ರಾ ಕಾಪಿ ಆಗುತ್ತೆ. ಸೊ ಇದರಿಂದಾಗಿ ಈ ಕ್ರೋಮೋಸೋಮ್ ಅಬ್ನಾರ್ಮಾಲಿಟಿ ಆಗೋದ್ರಿಂದ ಇವರಿಗೆ ಬೆಳವಣಿಗೆಯಲ್ಲಿ ಮೆದುಳಿನ ಬೆಳವಣಿಗೆಯಲ್ಲಿ ತೊಂದರೆ ಆಗ್ತದೆ. ಇದು ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೆ ಬರುವುದಿಲ್ಲ. ಒಂದು 700ರಲ್ಲಿ ಒಂದು ಮಗುವಿಗೆ ಬರುವಂಥದ್ದು ಚಾನ್ಸಸ್ ಇರುತ್ತದೆ. ಮತ್ತು ಇದು ಯಾರಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಯಾರಿಗೂ ಬೇಕಿದ್ರೂ ಬರ್ಬೋದು. ಅದು ಅವರ ಬ್ರೈನ್ನ ಡೆವಲಪ್ಮೆಂಟಲ್ಲಿ ಹೋಗಿರ್ತದೆ. ಹೆಚ್ಚಾಗಿ ಏನು ಹೇಳ್ತಾರೆ ಅಂದರೆ ಈ ತಾಯಿಯದ್ದು ಏಜ್ ಡೆಲಿವರ್ ಆಗೋ ಟೈಮಲ್ಲಿ ತಾಯಿಯ ಏಜ್ 35ಕ್ಕಿಂತ ಜಾಸ್ತಿ ಇದ್ದರೆ ಈ ಚಾನ್ಸ್ ಸ್ವಲ್ಪ ಜಾಸ್ತಿ ಅಂತ ಅರ್ಥ. ಅದರ್ಥ ಎಲ್ಲ ತಾಯಂದ್ರಿಗೆ ಬರ್ತದಂತಲ್ಲ. ಇವನು 40-45 ಹೆತ್ತು ಕೂಡ ನಾರ್ಮಲ್ ಆದವರು ಇದ್ದಾರೆ. ಬಟ್ ಜನರಲಿ 35 ವರ್ಷದ ನಂತರ ಈ ಥರ ಆದರೆ ಚಾನ್ಸಸ್ 1/700 ಅಂತ ಹೇಳ್ತಾರೆ. ಸೊ ಇದರಿಂದ ಏನಾಗ್ತದೆ ಅಂದರೆ ಈ ಮಕ್ಕಳಿಗೆ ಬೆಳವಣಿಗೆಯಲ್ಲಿ ಅವರದ್ದು ಮುಖಾಶಯದಲ್ಲಿ ಗೊತ್ತಾಗ್ತದೆ. ಅವರ ಕಣ್ಣು ಸ್ವಲ್ಪ ಒಂದು ಸೈಡಲ್ಲಿ ಒಂದು ಚೈನಿ ಥರ ಒಂದು ಮೇಲೆ ಹೋದಾಗಿರ್ತದೆ, ಅಥವಾ ಮುಖದಲ್ಲಿ ಸ್ವಲ್ಪ ಫ್ಲಾಟ್ ಫೇಸಸ್ ಅಂತ ಹೇಳ್ತೇವೆ. ಅವರ ಇವನು ಒಳಗಡೆ ಬಾಯ ಒಳಗಡೆ ಅವರ ಇದರದ್ದು ಹೈ ಪ್ಯಾಲೆಟ್ ಇಂಥದ್ದೆಲ್ಲ ಇರ್ತದೆ. ಸೊ ಇದರಿಂದಾಗಿ ಏನಾಗ್ತದೆ, ಅವರಿಗೆ ಬುದ್ಧಿಶಕ್ತಿ ಬೆಳವಣಿಗೆ ಕಡಿಮೆ ಆಗ್ತಾ ಹೋಗ್ತದೆ. ಅವರಿಗೆ ಸಮಾಜದಲ್ಲಿ ಬೆರೆಯುವ ಇರೋದಿಲ್ಲ, ಓದಲಿಕ್ಕೆಲ್ಲ ಕಷ್ಟ ಆಗ್ತದೆ. ಸಮಾಜದೀಗ ಯಾವ ಥರ ಸಮಾಜದಲ್ಲಿ ಇರಬೇಕು ಇದೆಲ್ಲ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಇವರಿಗೆ ಕೆಲವೊಮ್ಮೆ ಅದ್ರಲ್ಲಿ ಕೂಡ ಸಿವಿಯಾರಿಟಿ ಇರ್ತದೆ, ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಇರ್ತದೆ. ಸೊ ಮೈಲ್ಡ್ನವರಿಗೆ ಸ್ವಲ್ಪ ನಾರ್ಮಲ್ ಆಗಿ ಅವರನ್ನು ಸ್ವಲ್ಪ ಮಾಡಿಫೈ ಮಾಡೋಕ್ಕಾಗುತ್ತೆ ಕೆಲವು ಥೆರಪಿಯಿಂದಾಗಿ. ಸಿವಿಯರ್ ಇರುವಾಗ ಮಾತ್ರ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಅವರು ತುಂಬ ಗಲಾಟೆ ಮಾಡ್ತಾರೆ. ಅವರಿಗೆ ಈ ಒಂದು ಸೆಲ್ಫ್ ಕೇರ್ ಮಾಡೋಕ್ಕೆ ಕಷ್ಟ ಆಗ್ತದೆ. ಅವರು ಒಂದು ಬಾತ್ರೂಮಿಗೆ ಹೋಗೋದೆಲ್ಲ ಕಷ್ಟ ಆಗ್ತದೆ. ಮತ್ತು ತುಂಬ ಕಿರಿಚಾಡ್ತಾರೆ, ಬೊಬ್ಬೆ ಹೊಡಿತಾರೆ. ಈ ಥರ ಎಲ್ಲ ಆಗುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಮೈಲ್ಡ್ ಇರುವವರನ್ನು ನಾವು ಅದು ಸ್ವಲ್ಪ ಮೈಲ್ಡ್ ಮಾಡ್ರೇಟ್ ಇರೋದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಆಗ್ತದೆ. ಟ್ರೀಟ್ಮೆಂಟ್ ಅಂದರೆ ಮದ್ದಿನ ಟ್ರೀಟ್ಮೆಂಟ್ ಅಂತ ಇರೋದಿಲ್ಲ. ಹೆಚ್ಚಾಗಿ ಕೆಲವೇನದು ಡೆಫಿಷಿಯನ್ಸಿ ಇರ್ಬೋದು, ಕೆಲವೊಮ್ಮೆ ವೈಟಮಿನ್ಸ್ ಇರ್ಬೋದು, ಹಾಗೆ ಕೆಲವು ಡೆಫಿಷಿಯನ್ಸಿ ಕೆಲವೊಮ್ಮೆ ಅದನ್ನು ಕೊಟ್ಟು ಬಿಡ್ತೇವೆ. ಬಟ್ ಅದು ಗುಣಮಾಯಕಲ್ಲ, ಸಹಾಯಪೂರಕ ಅಂತ ಹೇಳಬೇಕಾಗ್ತದೆ. ಇವರಿಗೆ ಮೇನ್ಲಿ ಮುಖ್ಯವಾಗಿ ಥೆರಪಿ ಬೇಕಾಗ್ತದೆ. ಒಂದು ಸ್ಪೀಚ್ ಥೆರಪಿ ಬರ್ತದೆ. ಕೆಲವೊಮ್ಮೆ ಮಕ್ಕಳಿಗೆ ಮಾತಾಡಲಿಕ್ಕೆಲ್ಲ ಅಷ್ಟೊಂದು ಬರೋದಿಲ್ಲ. ಸೊ ಅದನ್ನು ಅವರಿಗೆ ಸ್ಪೀಚ್ ಅದು ಒಂದು ದಿವಸದಲ್ಲಿ ಆಗುವಂಥದ್ದಲ್ಲ. ಅವರಿಗೆ ಕಂಟಿನ್ಯೂಸ್ ಆಗಿ ಸ್ವಲ್ಪ ಈ ಸ್ಪೀಚ್ ಥೆರಪಿ ಮಾಡಿಸ್ಬೇಕಾಗ್ತದೆ. ಅದರಲ್ಲಿ ಅವರು ಎಲ್ಲ ರೀತಿಯಲ್ಲಿ ಅವರಿಗೆ ಸ್ಪೀಚ್ ಉಚ್ಚಾರ ಮಾಡೋದು ಯಾವ ಥರ, ಮತ್ತು ಒಂದು ಸಂಬಂಧ ಒಂದು ಜನರ ಹತ್ರ ಯಾವ ರೀತಿ ಮಾತಾಡಬೇಕು, ಸೊಸೈಟಿಯಲ್ಲಿ ಯಾವ ಥರ ಮಾತಾಡಬೇಕು, ಇಂಥದ್ದನ್ನೆಲ್ಲ ಅವರಿಗೆ ಅದು ಪ್ರತಿ ಒಂದು ಸ್ಪೀಚನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಟ್ರೀಟ್ಮೆಂಟ್ ಮಾಡಿಕೊಡ್ತಾರೆ. ಮತ್ತು ಸ್ಪೀಚ್ ಜೊತೆ ಅವರಿಗೆ ಕೆಲವು ಬಿಹೇವಿಯರ್ ಥೆರಪಿ ಬೇಕಾಗ್ತದೆ. ಬಿಹೇವಿಯರ್ ಅಂತ ಹೇಳಿದ್ರೆ ಹೇಗೆ ಅವರು ಸಮಾಜದಲ್ಲಿ ಈಗ ಒಂದು ಸೊಸೈಟಿಗೆ ಹೋಗುವಾಗ ಯಾವ ರೀತಿ ಜನರೊಟ್ಟಿಗೆ ಮಾತಾಡಬೇಕು, ಯಾವ ರೀತಿ ಬೆರಿಬೇಕು, ಅಂಗಡಿಗೆ ಹೋದಾಗ ಯಾವ ರೀತಿ ಬರಬೇಕು, ಒಂದು ಫಂಕ್ಷನ್ಗೆ ಹೋಗುವಾಗ ಯಾವ ರೀತಿ ಇರಬೇಕು, ಇಂಥದ್ದನ್ನೆಲ್ಲ ಅವರಿಗೆ ಒಂದು ಅದು ಕೂಡ ಸ್ಟೆಪ್ ಬೈ ಸ್ಟೆಪ್ ಮ್ಯಾನರೇ ಬರ್ತದೆ, ಯಾವ ರೀತಿ ಇದು ಮಾಡಬೇಕಂತ. ಮತ್ತು ಮೂರನೇಗೆ ಆಕ್ಯುಪೇಷನ್ ಥೆರಪಿ ಅಂತ ಅದು ಕೂಡ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಕೂಡ ಹಾಗೆ ಆಕ್ಯುಪೇಷನ್ ಥೆರಪಿ ಜಾಬಿಗೆ ಹೋಗೋದಂತಲ್ಲ, ಅವರು ಡೇ ಟು ಡೇ ಆಕ್ಟಿವಿಟೀಸ್ ಅವ್ರು ಯಾವ ಥರ ಮಾಡ್ತಾರೆ. ಒಂದು ಸಿಂಪಲ್ ಒಂದು ಅವರಿಗೆ ಹ್ಯಾಂಡ್ ಗ್ರಿಪ್ಪಿಂಗ್ ಇರಲಿಕ್ಕಿಲ್ಲ, ಅವ್ರಿಗೊಂದು ವಸ್ತುವನ್ನು ಹಿಡಿಯೋದು ಹೇಗಂತ ಗೊತ್ತಾಗೋದಿಲ್ಲ. ಆಗ ಅವ್ರದ್ದು ಫಿಂಗರಿಂದ ಹಿಡಿದುಕೊಂಡು ಅದರಲ್ಲಿ ಮಾಡಿಫೈ ಮಾಡ್ತಾರೆ. ಅಥವಾ ಒಂದು ಕೂತ್ಕೊಳ್ಳೋದ ರೀತಿ ಇರ್ಬೋದು, ನಡೆಯೋ ರೀತಿ ಇರ್ಬೋದು, ಮತ್ತು ಸಣ್ಣ ಸಣ್ಣ ಕೆಲವು ವಿಚಾರಗಳಿರ್ಬೋದು. ಈಗ ಊಟ ಮಾಡೋದು ಯಾವ ಥರ, ಪ್ಲೇಟಲ್ಲಿ ತೊಳೆಯೋದು ಯಾವ ಥರ, ಹೇಗೆ ಕೊಂಡೋಗಿ ಇಡಬೇಕು, ಬಟ್ಟೆ ಹಾಕೋದು ಹೇಗೆ, ಬಟನ್ ಹೆಂಗೆ ಹಾಕೋದು, ಟಾಯ್ಲೆಟ್ ಟ್ರೈನಿಂಗ್ ಅಂತ ಹೇಳ್ತೇವೆ. ಸೊ ಈ ಥರದ ಅನೇಕ ವಿಧಾನಗಳು ನಾನು ಮಾಡಿದರೆ
ಅವರು ಒಂದು ಲೆವೆಲಲ್ಲಿ ಬಂದುಬಿಡ್ತಾರೆ. ಸೊ ಇದು ಅವರಿಗೆ ಟ್ರೀಟ್ಮೆಂಟ್. ಕಂಪ್ಲೀಟ್ ಗುಣಮುಖ ಆಗೋದು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಕಂಪ್ಲೀಟ್ ಗುಣಮುಖ ಆಗೋದಿಲ್ಲ. ನಾವು ಇದ್ದದ್ರಲ್ಲಿ ನಾವು ಆದಷ್ಟು ಇಂಪಾರ್ಟೆಂಟ್ ಮಾಡಬೇಕು. ಮತ್ತು ಸೊ ಈ ಥರ ಮಾಡಿದರೆ ಎಷ್ಟೋ ಮಕ್ಕಳು ಈಗ ಸ್ಕೂಲಿಗೆ ಹೋಗ್ತಾರೆ, ಕಾಲೇಜ್ ಲೆವೆಲ್ಗೆ ಹೋಗುವಂಥ ಆಗುತ್ತೆ. ಸಣ್ಣ ಪುಟ್ಟ ಕೆಲವು ಜಾಬ್ಗಳನ್ನು ಮಾಡಲಿಕ್ಕೂ ಆಗ್ತದೆ ಅವರಿಗೆ. ಸಣ್ಣ ಸಣ್ಣ ಸ್ಪೋರ್ಟ್ಸು, ಕೆಲವು ಆರ್ಟ್ಸ್ ಅವರಿಗೆ ಕೆಲವೊಮ್ಮೆ ತುಂಬ ಚೆನ್ನಾಗಾಗುತ್ತದೆ. ಡ್ರಾಯಿಂಗ್ ಮಾಡೋದು ಇಂಥದ್ದೆಲ್ಲ ಆಗುತ್ತದೆ. ಮತ್ತು ಕಂಪ್ಯೂಟರಲ್ಲಿ ಕೂಡ ಸಮ್ ಬೇಸಿಕ್ ಸ್ಕಿಲ್ಸನ್ನು ಕೆಲವೊಮ್ಮೆ ಅವರಿಗೆ ಕಲಿಸಿಕೊಡ್ಲಿಕ್ಕೆ ಆಗ್ತದೆ. ಹಾಗೆ ಒಂದು ಈಗ ಫ್ಯಾಮಿಲಿ ರೋಲನ್ನೆಲ್ಲ ಸಣ್ಣ ರೀತಿಯಲ್ಲಿ ಅವರಿಗೆ ಮಾಡಲಿಕ್ಕೆಲ್ಲ ಆಗ್ತದೆ. ಇರಲಿಕ್ಕೆ ಅವನು ಹೇಳಿದಾಗೆ ಮ್ಯಾಟರ್ನಲ್ ಏಜ್ ಅಂತ ಹೇಳ್ತೇವೆ. ಮತ್ತೆ ಇದನ್ನು ಹೇಳ್ತಾರೆ, ಯೂಶಲಿ ಸ್ಕ್ಯಾನಿಂಗ್ ಮಾಡ್ತೀವಿ. ಎನಾಮಲಿ ಸ್ಕ್ಯಾನ್ ಅಂತ ಅವನು ನೋಡ್ತಾರೆ. ಮತ್ತು ಈಗೆಲ್ಲ ಬೇರೆ ಬೇರೆ ಟೆಸ್ಟ್ಗಳೆಲ್ಲ ಬಂದಿದೆ, ಜೀನ್ ಸೀಕ್ವೆನ್ಸ್ ಎಲ್ಲ ನೋಡುವಂಥದ್ದೆಲ್ಲ. ಸೊ ಇದರಿಂದ ಫೈಂಡ್ ಔಟ್ ಮಾಡಲಿಕ್ಕೆಲ್ಲ ಆಗ್ತದೆ. ಮತ್ತು ಆದ ಮೇಲೆ ಜನರಲಿ ಅದು ಡಾಕ್ಟರ್ಸ್ ಮತ್ತು ಅವರ ಮೇಲೆ ಡಿಪೆಂಡ್ಸ್ ಆಗಿರ್ತದೆ. ಹೌದು. ಮತ್ತು ಈ ಮಕ್ಕಳಿಗೆ ಮೇನ್ ಬೇಕಿದ್ದದ್ದು ಅಂತ ಹೇಳಿದ್ರೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸಮಾಜ ಮತ್ತು ಪೇರೆಂಟ್ಸ್ ಈ ಮಕ್ಕಳನ್ನು ಅರ್ಥ ಮಾಡ್ಕೊಳ್ಬೇಕು. ಕೆಲವೊಮ್ಮೆ ಈ ಮಕ್ಕಳು ಗಲಾಟೆ ಮಾಡ್ತವೆ ಅಥವಾ ಏನಾದರೂ ಉಪಾಧಿ ಕೊಡ್ತಾರೆ, ಅದಕ್ಕೆ ಆಗ ಅವನು ಸಿಟ್ಟು ಮಾಡಿ ಅವರಿಗೆ ಹೊಡೆಯೋದು ಬಡಿಯೋದು ಅದರಿಂದ ಯಾವುದೇ ಆಗಲ್ಲ. ಅವರಿಗೆ ಪ್ರೀತಿ ತೋರಿಸ್ಬೇಕು, ಸಮಾಧಾನದಲ್ಲಿ ಹೇಳಬೇಕು. ಈ ಥರ ಮಾಡಿದ್ರೆ ಖಂಡಿತವಾಗಿ ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ಭವಿಷ್ಯ ಇರುತ್ತದೆ. ಮತ್ತು ಇದರದ್ದೇ ಪೇರೆಂಟ್ಸ್ ಇರ್ತಾರೆ, ಈ ಥರ ಮಕ್ಕಳಿದ್ದ ಪೇರೆಂಟ್ಸ್ ಎಲ್ಲ ಇರ್ತಾರೆ. ಇವರೆಲ್ಲ ಸೇರಿ ಈ ಮಕ್ಕಳು ಯಾವ ಥರ ಮಾಡ್ಬೋದು, ಇವರಿಗೆ ಒಂದು ಸೋಷಿಯಲ್ ಆ್ಯಕ್ಟಿವಿಟಿ ಮಾಡೋದು, ಹೊರಗಡೆ ಕರ್ಕೊಂಡು ಹೋಗೋದು, ಅವರಿಗೊಂದು ಒಳ್ಳೆ ಫೀಲಿಂಗ್ ಬರುವಾಗ ಮಾಡೋದು, ಇಂಥದ್ದೆಲ್ಲ ಮಾಡಿದರೆ ಖಂಡಿತವಾಗಿ ಈ ಮಕ್ಕಳಿಗೊಂದು ಒಳ್ಳೆ ಜೀವನ ಸಿಗ್ತದೆ ಅಂತ ಹೇಳ್ತಾರೆ. ನಮಸ್ಕಾರ, ನಾನು ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ, ಸಾನ್ನಿಧ್ಯ ವಸತಿ ಶಾಲೆಯ ಆಡಳಿತಾಧಿಕಾರಿ. ಏನು 2003ರಲ್ಲಿ ಸಾನ್ನಿಧ್ಯ ಸಂಸ್ಥೆ ಪ್ರಾರಂಭ ಆಯಿತು ಅಂತ ಹೇಳಿದ್ದಕ್ಕೆ ಅದಕ್ಕೆ ಮೂಲ ಕಾರಣ ಓರ್ವ ಡೌನ್ ಸಿಂಡ್ರೋಮ್ ವಿದ್ಯಾರ್ಥಿ. ನಮ್ಮ ಮನೆಯಲ್ಲಿ ನಾನು ಓರ್ವ ವಿಶೇಷ ಶಿಕ್ಷಕನಾಗಿದ್ದಾಗ ಒಂದು ಸಂಸ್ಥೆಯಲ್ಲಿ ನಮ್ಮ ಮನೆಯಲ್ಲಿ 12 ವರ್ಷ ಶಶಿಧರ್ ಶೆಣೈ ಎಂಬ ಪುತ್ತೂರಿನ ಡೌನ್ ಸಿಂಡ್ರೋಮ್ ವಿದ್ಯಾರ್ಥಿ ನಮ್ಮ ಮನೆಯಲ್ಲೇ ಇದ್ದ. ಅದು ಒಂದು ನಮಗೆ ಪ್ರೇರಣೆ. ನನ್ನ ಮನಸ್ಸಿಗೆ ಬಂತು, ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ವಿಶೇಷ ಮಕ್ಕಳಿಗಾಗಿ ವಸತಿ ಶಾಲೆಯನ್ನು ಪ್ರಾರಂಭಿಸಬಾರ್ದು. ಮನೆಯಲ್ಲೇ 2 ಮಕ್ಕಳನ್ನಿಟ್ಟುಕೊಂಡು ಪ್ರಾರಂಭಿಸಿದ್ದು. ಈಗ 202 ಮಕ್ಕಳು, 68 ಮಂದಿ ಸಿಬ್ಬಂದಿ ವರ್ಗ ಸಾನ್ನಿಧ್ಯದಲ್ಲಿದ್ದಾರೆ. ಆದರೆ ಇಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಡೌನ್ ಸಿಂಡ್ರೋಮ್ ಮಕ್ಕಳಿದ್ದಾರೆ. ಸೊ ಡೌನ್ ಸಿಂಡ್ರೋಮ್ ಮಕ್ಕಳು ಬಹಳ ಪ್ರೀತಿಯ ಮಕ್ಕಳು. ಡೌನ್ ಸಿಂಡ್ರೋಮ್ನಲ್ಲಿ ಕೂಡ ಕ್ಲಾಸಿಫಿಕೇಷನ್ ಇದೆ, ಮೈಲ್ಡ್, ಮಾಡರೇಟ್, ಸಿವಿಯರ್, ಪ್ರೊಫೌಂಡ್ಲಿ ರಿಟಾರ್ಡೆಡ್ ಅಂತ ಹೇಳಿಕೊಂಡು. ಮೈಲ್ಡ್, ಮಾಡರೇಟ್, ಈವನ್ ಸಿವಿಯರ್ಲಿ ರಿಟಾರ್ಡೆಡನ್ನು ಕೂಡ ತರಬೇತಿ ಮಾಡಲಿಕ್ಕಾಗ್ತದೆ. ಬಟ್ ಪ್ರೊಫೌಂಡ್ಲಿ ರಿಟಾರ್ಡೆಡ್ ಅದು ಸ್ವಲ್ಪ ಕಷ್ಟ, ಅವರನ್ನು ಮಾಡೋದು ಸ್ವಲ್ಪ ಕಠಿಣ ಕೆಲಸ. ಇಲ್ಲ ಅಂತ ಆಗೋದಿಲ್ಲ, ತರಬೇತಿ ಬೇಕಾಗ್ತದೆ ಮತ್ತು ಹೆಚ್ಚು ಹೊತ್ತವರದು ಆರೈಕೆ ಕೂಡ ಬೇಕಾಗ್ತದೆ. ಆದರೆ ಮೈಲ್ಡ್ ಮಾಡರೇಟ್ ಮಕ್ಕಳು ಅವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಸಾಮಾನ್ಯ ಮಕ್ಕಳಂತೆ ತಮ್ಮ ಶಿಕ್ಷಣವನ್ನು ಮುಗಿಸಿದ ನಿದರ್ಶನಗಳು ಬಹಳಷ್ಟಿದೆ. ಅದು ನಮ್ಮ ಜಿಲ್ಲೆಯಲ್ಲೇ ಇದೆ, ಅಂಥದ್ದಿದೆ. ಬರೀತಾರೆ, ಸುಂದರವಾದ ಅಕ್ಷರಗಳಿದೆ ಅವರ ಹತ್ರ, ಎಲ್ಲವೂ ವ್ಯವಸ್ಥಿತವಾಗಿದೆ. ಈ ಡೌನ್ ಸಿಂಡ್ರೋಮ್ ಮಕ್ಕಳು ಒಂದು ರೀತಿಯಲ್ಲಿ ಹೇಳಿದರೆ ಭಾಳ ಪ್ರೀತಿ ಪಾತ್ರರು, ಸ್ವಲ್ಪ ಮೂಡಿಗಳು. ಕೆಲವೊಮ್ಮೆ ಕೋಪಗೊಳ್ತಾರೆ, ಕೆಲವೊಮ್ಮೆ ಖುಷಿಯಲ್ಲಿರ್ತಾರೆ, ಈ ರೀತಿಯಾಗಿರ್ತದೆ. ಬಟ್ ಅವರನ್ನು ಸಮಾಧಾನದಿಂದ ಅವರನ್ನು ಪ್ರೇಸ್ ಮಾಡಿ, ಅಂದರೆ ಅವರನ್ನು ಹೊಗಳುತ್ತಾ ಯಾವ ಕೆಲಸ ಕೂಡ ಅವರಿಂದ ಮಾಡಿಸಲಿಕ್ಕೆ ಸಾಧ್ಯತೆ ಇದೆ. ನಮ್ಮಲ್ಲಿ ಈಗ ಬಹಳಷ್ಟು ಮಕ್ಕಳಿದ್ದಾರೆ. ನಮ್ಮಲ್ಲಿರ್ತಕ್ಕಂಥ ಮಕ್ಕಳು ಯಕ್ಷಗಾನ ಇರಲಿ, ನಾಟಕ ಇರಲಿ, ನೃತ್ಯ ಇರಲಿ, ಕ್ರೀಡೆ ಇರಲಿ, ಎಲ್ಲದರಲ್ಲೂ ತಮ್ಮ ಪ್ರತಿಭೆಯನ್ನು ತೋರಿಸ್ತಾರೆ. ಬೇಗ ಆಯಾಸಗೊಳ್ತಾರೆ. ಯಾಕೆಂದರೆ ಇವರಲ್ಲಿ ಹೃದಯದ ಸ್ವಲ್ಪ ಸಮಸ್ಯೆಗಳಿದೆ. ಇದನ್ನು ಕಂಜಿನೇಟಲ್ ಹಾರ್ಟ್ ಅಂತ ಹೇಳ್ತೇವೆ. ನಮ್ಮಷ್ಟು ಬೆಳವಣಿಗೆ ಆದ ಹೃದಯ ಅಲ್ಲ ಅವರದು. ಇಂಥ ಕಂಜಿನೇಟಲ್ ಹಾರ್ಟ್ ಇರುವ ಕಾರಣ ಅವರಿಗೆ ಒತ್ತಡದ ಕೆಲಸಗಳನ್ನು ನಾವು ಕೊಡಲಿಕ್ಕೆ ಆಗೋದಿಲ್ಲ. ಸಾಮಾನ್ಯ ಕೆಲಸಗಳಲ್ಲಿ ಎಲ್ಲ ತಮ್ಮ ಪ್ರತಿಭೆಯನ್ನು ತೋರಿಸ್ತಾರೆ. ಯಾಕೆಂತೇಳಿದರೆ ಇದೆಲ್ಲ ವಿಚಾರ ನಮಗೆ ಹಲವಾರು ನೋವಿನ ವಿಚಾರಗಳು ಇದೆ, ಅದನ್ನೆಲ್ಲ ನಾನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ನಾವು ಅವರನ್ನು ಕಂಡು ತುಂಬ ಸಂತೋಷ ಪಟ್ಕೊಂಡಿದ್ದೇವೆ. ಆ ಹೃದಯ ಒಂದು ಏನು ಹೇಳ್ತೇವೆ ನಾವು, ಆತ್ಮ ಸಂತೋಷ ನಮಗೆ ಈ ಮಕ್ಕಳಿಂದ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಇವರನ್ನು ನಾವು ನೀಡುವ ಒಂದು ತರಬೇತಿಯ ಮುಖಾಂತರ ಅವರನ್ನು ಆ್ಯಕ್ಟಿವ್ ಮಾಡಬೇಕು. ಬರೇ ಒಂದು ಕಲಿಕೆ, ನೀನು ಕಲಿಬೇಕು ಅಂತ ಹೇಳಿದರೆ ಅದಾಗೋದಿಲ್ಲ. ಕಲಿಕೆ ಮಾತ್ರ ಅಲ್ಲ, ನಾವು ಕಲಿಸುವುದು ಇವರಿಗೆ ವ್ಯಾವಹಾರಿಕ ಜ್ಞಾನ. ವ್ಯಾವಹಾರಿಕ ಜ್ಞಾನ ಅಂದರೆ ಹಣದ ಲೆಕ್ಕ,
₹5 ಅಂದರೆ ಏನು, ₹10 ಅಂದರೆ ಏನು, ₹1 ಅಂದರೆ ಏನು, ₹100 ಅಂದರೆ ಏನು, ಹೇಗೆ ಅದರ ಚಿಲ್ಲರೆ ಕೊಡುವುದು, ಗಡಿಯಾರ ನೋಡುವುದು ಹೇಗೆ, ನಿನ್ನ ಹೆಸರು ಬರೆ. ಭಾಳ ಕಷ್ಟದಲ್ಲಿ ಈಗ ನನಗೆ ಗೊತ್ತಿದೆ, ನಾನು ಒಂದು ವಿದ್ಯಾರ್ಥಿಗೆ ನಿತೇಶ ಅಂತ ಬರೀಲಿಕ್ಕೆ ಕಲಿಸಿದೆ. ಆ ನಿತೇಶ ಬರೀಲಿಕ್ಕೆ ಕಲಿಸಬೇಕಾದ್ರೆ ಅದು ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತ ಇವತ್ತಿಗೂ ನನಗೆ ಗೊತ್ತು. ನನ್ನ ಶಿಕ್ಷಕ ವರ್ಗಕ್ಕೆ ನಾನು ಹೇಳ್ತಾ ಇದ್ದೇನೆ, ನಾನು ಆ ನಿತೇಶ ಎಂದು ಬರೀಲಿಕ್ಕೆ ಹೇಗೆ ಈಗ ಅವನೇ ಚಂದ ಮಾಡಿ ನಿತೇಶ ಬರೀತಾನೆ, ಅದು ಸಾಕಾಗ್ತದೆ ನಮಗೆ. ಸೊ ಇಂಥದ್ರಲ್ಲಿ ಅವರನ್ನು ತರಬೇತಿ ಮಾಡಲಿಕ್ಕೆ ಅವರು ಒಳ್ಳೆಯ, ಅದೇ ನಾನು ಆಗಲೇ ಹೇಳಿದೆ, ಅವರೊಂದು ಯಾವುದರ ವಿಚಾರದಲ್ಲಿ ಕೂಡ, ಅದು ಸ್ಕೇಟಿಂಗ್ ಇರಲಿ, ಸೈಕ್ಲಿಂಗ್ ಇರಲಿ, ಸ್ವಿಮ್ಮಿಂಗ್ ಇರಲಿ, ಇನ್ನು ಯಾವ ವಿಚಾರದಲ್ಲಿ ಕೂಡ ಅವರು ತಮ್ಮ ಪ್ರತಿಭೆಯನ್ನು ತೋರಿಸ್ತಾರೆ. ಆದರೆ ಸರಿಯಾದ ರೀತಿಯ ತಾಳ್ಮೆಯ ತರಬೇತಿ ಪ್ರೀತಿಯಿಂದ ನೀಡಬೇಕಾಗ್ತದೆ. ಖಂಡಿತವಾಗಿ ಪ್ರತಿಭೆಯನ್ನು ತೋರಿಸ್ತಾರೆ.